Hello dear students, welcome to complex analysis class. So in the last class we have solved some of the problems regarding harmonic functions. Okay, so in this class also we are going to solve some of the problems regarding harmonic functions. So these problems include to prove the functions are harmonic and to find its harmonic conjugates. Okay, so these are very important problems that will be asked for 5 marks. So let us solve the problem. So the questions will be, so the main says prove that the following functions are harmonic and find its harmonic conjugates. ಸೊ ಏನನ್ನು ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಫಸ್ಟ್ ಫಂಕ್ಷನನ್ನು ಹಾರ್ಮೋನಿಕ್ ಅಂತ ಪ್ರೂವ್ ಮಾಡಬೇಕು. ಸೊ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿದ್ರೆ ದೆನ್ ಯುವರ್ ಫಂಕ್ಷನ್ ಯು ಬಿಕಮ್ಸ್ ಹಾರ್ಮೋನಿಕ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಆ್ಯಂಡ್ ಆಲ್ಸೋ ಫೈಂಡ್ ಇಟ್ಸ್ ಹಾರ್ಮೋನಿಕ್ ಕಾಂಜುಗೇಟ್. ಅಂದರೆ ಈಗ ಯು ಅನ್ನೋ ಫಂಕ್ಷನ್ ಕೊಟ್ಟಿದ್ದಾರೆ ಅಂದರೆ ನಾನು ಅದಕ್ಕೆ ಹಾರ್ಮೋನಿಕ್ ಕಾಂಜುಗೇಟನ್ನು ಸಮ್ ವಿ ಅಂತ ಕನ್ಸಿಡರ್ ಮಾಡಿ ವಿ ನೀಡ್ ಟು ಫೈಂಡ್ ದಿಸ್ ವಿ. ಓಕೆ, ಗಾಟ್ ಇಟ್. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ 1. ಸೊ ದ ಗಿವನ್ ಫಂಕ್ಷನ್ ಈಸ್ ಯು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಯು ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಸೊ ಫಸ್ಟ್ ನಾವೇನು ಮಾಡಬೇಕು, we need to prove that the function is harmonic. So in order to prove the function is harmonic, it is necessary to show dou square u by dou x square plus dou square u by dou y square is equal to 0. First u is equal to x into y ಇದೆ. ಸೊ dou u by dou x ಫೈಂಡ್ ಮಾಡಿದ್ರೆ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಿರೋದ್ರಿಂದ y ಏನಾಗುತ್ತೆ ಕಾನ್ಸ್ಟೆಂಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಸ್ 1. ಸೊ ಏನಾಯ್ತು ಇಲ್ಲಿ y ಆಯಿತು. ಸೊ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಇದನ್ನು ಮತ್ತೆ ಡಿರೈವ್ ಮಾಡಿದ್ರೆ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ. ಸೊ ಇಲ್ಲಿ ವೈ ಇದೆ, ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ವೈ ವಿಲ್ ಬಿ ಆ್ಯಕ್ಟೆಡ್ ಆಸ್ ಕಾನ್ಸ್ಟೆಂಟ್ ಆ್ಯಂಡ್ ದ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ವಿಲ್ ಬಿ 0. ಓಕೆ, ಇನ್ ದ ಸೇಮ್ ವೇ ನೆಕ್ಸ್ಟ್ ಏನು ಮಾಡ್ತೀರಾ, ಡೋ ಯು ಬೈ ಡೋ ವೈ ಫೈಂಡ್ ಮಾಡ್ತೀರಾ. ಸೊ ಯು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಸೊ ವಿತ್ ರೆಸ್ಪೆಕ್ಟ್ ಟು ವೈ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಿರೋದ್ರಿಂದ ಎಕ್ಸ್ ವಿಲ್ ಬಿ ಕಾನ್ಸ್ಟೆಂಟ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ ವೈ ಈಸ್ 1 ಆಗುತ್ತೆ. ಸೊ ಡೋ ಯು ಬೈ ಡೋ ವೈ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟು ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಿ. ಇಲ್ಲಿ ನನಗೆ ಬರೀ ಎಕ್ಸ್ ಟರ್ಮ್ ಇರೋದ್ರಿಂದ ಎಕ್ಸ್ ವಿಲ್ ಬಿ ಆ್ಯಕ್ಟೆಡ್ ಆಸ್ ಅ ಕಾನ್ಸ್ಟೆಂಟ್. ಸೊ ದ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 0. ಸೊ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರು ನನಗೆ 0 ಬಂದಿದೆ ಆ್ಯಂಡ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರು 0 ಬಂದಿದೆ. ಸೊ ಎರಡು ಆ್ಯಡ್ ಮಾಡಿದರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ವಿಚ್ ಇಸ್ ನಥಿಂಗ್ ಬಟ್ ದ ಕಂಡೀಷನ್ ಫಾರ್ ಯುವರ್ ಫಂಕ್ಷನ್ ಟು ಬಿ ಹಾರ್ಮೋನಿಕ್, ದೇರ್ ಫಾರ್ ಯು ಈಸ್ ಹಾರ್ಮೋನಿಕ್. ಸೊ ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಸೊ ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಜಸ್ಟ್ ಫಂಕ್ಷನ್ ಕೊಟ್ಟು ಹಾರ್ಮೋನಿಕ್ ಪ್ರೂವ್ ಮಾಡಿ ಅಂತ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳಿದ್ರೆ ಇಟ್ ವಿಲ್ ಬಿ ಎನಫ್ ಟು ರೈಟ್ ಟಿಲ್ ಹಿಯರ್. ಓಕೆ, ನಾವು ಸೊ ನೆಕ್ಸ್ಟ್ ಏನು ಮಾಡಬೇಕು, ವಿ ನೀಡ್ ಟು ಫೈಂಡ್ ಇಟ್ಸ್ ಹಾರ್ಮೋನಿಕ್ ಕಾಂಜುಗೇಟ್. ಸೊ ಹಾರ್ಮೋನಿಕ್ ಕಾಂಜುಗೇಟ್ ಫೈಂಡ್ ಮಾಡೋಕ್ಕೆ ಸೊ ನಾನು ಆ ಹಾರ್ಮೋನಿಕ್ ಕಾಂಜುಗೇಟನ್ನು ಸಮ್ ವಿ ಆಫ್ ಎಕ್ಸ್ ಕಮ ವೈ, ಲೆಟ್ ವಿ ಆಫ್ ಎಕ್ಸ್ ಕಮ ವೈ ಬಿ ದ ಹಾರ್ಮೋನಿಕ್ ಕಾಂಜುಗೇಟ್. ನಾವು ವಿ ನೀಡ್ ಟು ಫೈಂಡ್ ವಿ ಆಫ್ ಎಕ್ಸ್ ಕಮ ವೈ. ಸೊ ವಿ ಆಫ್ ಎಕ್ಸ್ ಕಮ ವೈಯನ್ನು ಫೈಂಡ್ ಮಾಡೋಕ್ಕೆ ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ಸೊ ಇದು ನಾವು ಅನಾಲಿಟಿಕ್ ಫಂಕ್ಷನಲ್ಲಿ ಕನ್ಸಿಡರ್ ಮಾಡ್ತೀವಲ್ವ, ಸೊ ಆ ಫಂಕ್ಷನನ್ನು ಕನ್ಸಿಡರ್ ಮಾಡಿದ್ದೀನಿ ಇಲ್ಲಿ. ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ಓಕೆ, ಸೊ ಇಲ್ಲಿ ನಾನು ಡೋ ವಿ ಬೈ ಡೋ ಎಕ್ಸನ್ನು ಹಾಗೆ ಇಟ್ಕೊತಿದ್ದೀನಿ ಪ್ಲಸ್ ಐ ಇಂಟು, ಸೊ ಇದೇನಾಗಿರುತ್ತೆ ನಮಗೆ ಸಿ ಆರ್ ಇಕ್ವೇಷನ್ಸ್ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ. ಸೊ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗೋದ್ರಿಂದ ನಾನು ಡೋ ವಿ ಬೈ ಡೋ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಡೋ ಯು ಬೈ ಡೋ ವೈ. ಓಕೆ, ಸೊ ಡೋ ಯು ಬೈ ಡೋ ಎಕ್ಸ್ ಇಲ್ಲಿ ನನಗೇನು ಬಂದಿತ್ತು, ವೈ ಬಂದಿತ್ತು, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಪ್ಲಸ್ ಐ ಇಂಟು ಮೈನಸ್ ಡೋ ಯು ಬೈ ಡೋ ವೈ ಇದೆ. ಡೋ ಯು ಬೈ ಡೋ ವೈ ನನಗೇನು ಬಂದಿದೆ, ಎಕ್ಸ್ ಇದೆ. ಸೊ ಹಾಗಾದರೆ ಮೈನಸ್ ಡೋ ಯು ಬೈ ಡೋ ವೈ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವೈ ಮೈನಸ್ ಐ ಇಂಟು ಎಕ್ಸ್. ಓಕೆ, ಈಗ ನೆಕ್ಸ್ಟು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್. ಸೊ ಎಕ್ಸನ್ನ ನಾನೇನು ಝೆಡ್ಡಿಂದ ರಿಪ್ಲೇಸ್ ಮಾಡ್ತೀನಿ ಆ್ಯಂಡ್ ಪುಟ್ ವೈ ಈಸ್ ಈಕ್ವಲ್ ಟು 0. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು
ವೈ ಟರ್ಮ್ ವಿಲ್ ಬಿ 0. ಅವಾಗ ಏನಾಗುತ್ತೆ ಮೈನಸ್ ಐ ಇಂಟು ಎಕ್ಸನ್ನ ಝೆಡ್ಡಿಂದ ರಿಪ್ಲೇಸ್ ಮಾಡಿದ್ರೆ ಮೈನಸ್ ಐ ಇಂಟು ಝೆಡ್ ಆಗುತ್ತೆ. ಓಕೆ, ನಾವು ಈಗ ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಐ ಇಂಟು ಝೆಡ್ ಬಂತು. ನನಗೇನು ಬೇಕಾಗಿರೋದು ಯು ಆ್ಯಂಡ್ ವಿ ಟರ್ಮು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಎಫ್ ಆಫ್ ಝೆಡ್ಡಿಗೆ ರೆಡ್ಯೂಸ್ ಮಾಡೋಕ್ಕೆ ನೋಡ್ತೀನಿ. ಸೊ ಎಫ್ ಡ್ಯಾಶ್ ಆಫ್ ಝೆಡ್ಡನ್ನ ನಾನು ಎಫ್ ಆಫ್ ಝೆಡ್ಡಿಗೆ ರೆಡ್ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್, ಇಲ್ಲಿ ಐ ಅನ್ನೋದು ಏನು, ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -1 ಅಲ್ವಾ. ಸೊ ಇಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಹಾಗಾಗಿ ಇಲ್ಲಿ ನಾನು ಐನ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡ್ತಿದ್ದೀನಿ. ಸೊ ಮೈನಸ್ ಐ ಇಲ್ಲಿ ಕಾನ್ಸ್ಟೆಂಟ್ ಆದರೆ ಇಂಟು ಇಂಟಿಗ್ರೇಷನ್ ಆಫ್ ಝೆಡ್ ಪ್ಲಸ್ ಇಲ್ಲಿ ನನಗೇನು ವಿನ ಫೈಂಡ್ ಮಾಡ್ತಿರೋದಲ್ವ. ಸೊ ವಿ ಅನ್ನೋದು ಏನು, ನನಗೆ ಇಮ್ಯಾಜಿನರಿ ಪಾರ್ಟು. ಸೊ ಅದಕ್ಕೋಸ್ಕರ ನಾನು ಕಾನ್ಸ್ಟೆಂಟ್ ಜೊತೆಗೆ ಐನು ಕಾನ್ಸ್ಟೆಂಟ್ ಜೊತೆಗೆ ಐನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ದೆರ್ ವಿಲ್ ಬಿ ನೋ ಡಿಫ್ರೆನ್ಸ್ ಇನ್ ದ ಕಾನ್ಸ್ಟೆಂಟ್. ಸೊ ಇಲ್ಲಿ ನಾನು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟನ್ನು ಐ ಇಂಟು ಸಿ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್. ಇಲ್ಲಿ ಇಂಟಿಗ್ರೇಷನ್ನು ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ ನನಗೆ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಐ ಹಾಗೆ ಇಟ್ಟರೆ ಇಲ್ಲೇನಾಯಿತು, ಇಂಟಿಗ್ರೇಷನ್ ಆಫ್ ಝೆಡ್. ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2. ಇನ್ ದ ಸೇಮ್ ವೇ ಇಂಟಿಗ್ರೇಷನ್ ಆಫ್ ಝೆಡ್ ಏನಾಗುತ್ತೆ, ಝೆಡ್ ಸ್ಕ್ವೇರ್ ಬೈ 2 ಪ್ಲಸ್ ಐ ಇಂಟು ಸಿ. ಅದನ್ನು ಹಾಗೆ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಹಾಗೆ ಇಡ್ತೀನಿ, ವಿಚ್ ಈಸ್ ಈಕ್ವಲ್ ಟು ಮೈನಸ್ ಐ ಇಂಟು. ಸೊ ಇಲ್ಲಿ ಝೆಡ್ ಅಂದರೆ ಏನು, ನಮಗೆ ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ಎಕ್ಸ್ ಪ್ಲಸ್ ಐ ಇಂಟು ವೈ ಅಲ್ವಾ. ಸೊ ಝೆಡ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಐ ಇಂಟು ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಐ ಇಂಟು ಸಿ ವಿಚ್ ಈಸ್ ಈಕ್ವಲ್ ಟು ಮೈನಸ್, ಇಲ್ಲಿ ನಾನು ಐ ಬೈ 2 ಇರೋದನ್ನು ಮೈನಸ್ ಐ ಬೈ 2 ಇಂಟು ಎಕ್ಸ್ ಪ್ಲಸ್ ಐ ಇಂಟು ವೈ ಹೋಲ್ ಸ್ಕ್ವೇರಿಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2ixy ಪ್ಲಸ್ ಐ ಇಂಟು ಸಿ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಐ ಇಂಟು ವೈ ಹೋಲ್ ಸ್ಕ್ವೇರ್ ಆಗೋದು ಐ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಆಗುತ್ತೆ. ಐ ಸ್ಕ್ವೇರ್ಗೆ -1 ಹಾಕಿದ್ರೆ ಇಲ್ಲಿ ನನಗೆ ಇದಾಗುತ್ತೆ. ಸೊ ಈಗ ನೆಕ್ಸ್ಟು ಮೈನಸ್ ವೈ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ಮೈನಸ್ ಐ ಬೈ 2 ಎರಡಕ್ಕೂ ನನಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಐ ಬೈ 2, ಇಲ್ಲಿ 2ixy ಇದೆ, ಐ ಏನಾಗುತ್ತೆ ಐ ಸ್ಕ್ವೇರ್ ಆಗುತ್ತೆ. ಐ ಸ್ಕ್ವೇರ್ ಈಸ್ -1 ಇಂಟು ಮೈನಸ್ ಇರೋದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಇಲ್ಲಿ 2 ಕ್ಯಾನ್ಸಲ್ ಆಗಿ ನನಗೆ ಎಕ್ಸ್ ಇಂಟು ವೈ ಪ್ಲಸ್ ಇನ್ನು ಉಳಿದಿದ್ದ ಟರ್ಮ್ಸಿಗೆಲ್ಲ ಐ ಮಲ್ಟಿಪ್ಲೈ ಆದರೆ ಏನಾಗುತ್ತೆ ಐ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಬೈ 2 ಪ್ಲಸ್ ಇಲ್ಲಿ ಏನಾಗುತ್ತೆ ಐ ಇಂಟು ಐ ಸ್ಕ್ವೇರ್ ಮೈನಸ್ ಇರೋದು ಏನಾಗುತ್ತೆ ಮೈನಸ್ ಇಂಟು -1 ಪ್ಲಸ್ ಆಗಿ ಸಿ ಬೈ 2 ಆಗುತ್ತೆ. ಇಲ್ಲಿ ಬೈ 2 ಆ್ಯಡ್ ಮಾಡ್ಕೊಳ್ರಿ. ಸೊ ನನಗಿಲ್ಲಿ ಕ್ವೆಶನಲ್ಲಿ ಏನು ಕೊಟ್ಟಿದ್ರು, ಯು ವ್ಯಾಲ್ಯೂ ಏನಂತ ಕೊಟ್ಟಿದ್ರು, ಹಿಯರ್ ದೇ ಹ್ಯಾವ್ ಗಿವನ್ ದಟ್ ಯು ಈಸ್ ಎಕ್ಸ್ ಇಂಟು ವೈ. ಸೊ ಇಲ್ಲಿ ನನಗೆ ಯು ಟರ್ಮು ರಿಯಲ್ ಟರ್ಮ್ ಏನು ಬಂದಿದೆ, ಎಕ್ಸ್ ಇಂಟು ವೈ ಬಂದಿದೆ. ಸೊ ದ ಇಮ್ಯಾಜಿನರಿ ಪಾರ್ಟ್ ದಟ್ ಈಸ್ ಯುವರ್ ವೈ ಪಾರ್ಟ್, ವಿ ಪಾರ್ಟ್ ವಿಲ್ ಬಿ minus x square by 2 plus y square by 2 plus c. So this is the required harmonic conjugate for your function u. Okay, so next problem. So now moving on to the next problem, u is equal to sin hx into cos y. Okay, now consider the solution. So given that u is equal to sin hx into cos y, ಸೊ ಫಸ್ಟ್ ಏನಂತ ಪ್ರೂವ್ ಮಾಡಬೇಕು, ಯು ಇಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡೋಕ್ಕೆ. ಸೊ ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತೆ, ಇಲ್ಲಿ ನನಗೆ ವೈ ಟರ್ಮ್ಸ್ ಏನಾಗಿರುತ್ತೆ, ದೇ ವಿಲ್ ಬಿ ಆ್ಯಕ್ಟೆಡ್ ಆಸ್ ಕಾನ್ಸ್ಟೆಂಟ್. ಸೊ ಕಾಸ್ ವೈ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಚ್ ಎಕ್ಸ್ ಇಸ್ ಕಾಸ್ ಎಚ್ ಎಕ್ಸ್. ಓಕೆ, ಸೊ ಇನ್ ದ ಸೇಮ್ ವೇ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಅಗೇನ್ ಕಾಸ್ ವೈ ಇಲ್ಲಿ ಕಾನ್ಸ್ಟೆಂಟ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಚ್ ಎಕ್ಸ್ ಇಸ್ ಅಗೇನ್ ಸೈನ್ ಎಚ್ ಎಕ್ಸ್. ಆ್ಯಂಡ್ ನೆಕ್ಸ್ಟ್ ಈಗ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು, ಸೊ ಇಲ್ಲಿ ನನಗೆ ಸೈನ್ ಹೆಚ್ ಎಕ್ಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಕಾನ್ಸ್ಟೆಂಟ್. ಸೊ ಸೈನ್ ಹೆಚ್ ಎಕ್ಸ್ ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ ಈಸ್ ಮೈನಸ್ ಸೈನ್ ವೈ. ಸೊ ನಾವು ಮತ್ತೆ ಇದನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಗೇನ್ ಇಲ್ಲಿ ಮೈನಸ್ ಸೈನ್ ಹೆಚ್ ಎಕ್ಸ್ ಕಾನ್ಸ್ಟೆಂಟ್ ಇರುತ್ತೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ವೈ ಈಸ್ ಕಾಸ್ ವೈ. ಓಕೆ, ಸೊ ಈಗ ನೀವು ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಮಾಡಿದ್ರೆ, ಸೊ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಏನಿದೆ ಕಾಸ್ ವೈ ಇಂಟು ಸೈನ್ ಹೆಚ್ ಎಕ್ಸ್ ಮೈನಸ್, ಆ್ಯಂಡ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಏನಿದೆ
sin ಹೆಚ್ ಎಕ್ಸ್ ಇಂಟು ಕಾಸ್ ವೈ. ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗಿ ಇಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಯು ಈಸ್ ಹಾರ್ಮೋನಿಕ್. So now we need to find the harmonic conjugate v of x comma y. So let v of x comma y be the harmonic conjugate of u of x comma y. Now to find v of x comma y, consider f dash of z is equal to dou u by dou x plus I into dou v by dou x. So ಇಲ್ಲಿ ನಾನು dou u by dou x ಅನ್ನು ಹಾಗೆ ಇಟ್ಕೊಂಡು ಪ್ಲಸ್ I ಇಂಟು, ಸಿನ್ಸ್ ಹಾರ್ಮೋನಿಕ್ ಕಾಂಜುಗೇಟ್ ಫೈಂಡ್ ಮಾಡ್ತಿರೋದ್ರಿಂದ ಫ್ರಮ್ ದ ಡೆಫಿನೇಷನ್ ಆಫ್ ಹಾರ್ಮೋನಿಕ್ ಕಾಂಜುಗೇಟ್ ಏನಾಗಿರುತ್ತೆ, ದೇ ಸ್ಯಾಟಿಸ್ಫೈಸ್ CR equation. So dou v by dou x can be replaced by minus dou u by dou y, that is using your CR equations, which is equal to, so ಇಲ್ಲಿ ನನಗೆ dou u by dou x ಏನು ಬಂದಿತ್ತು, cos y into cos h x plus I into dou u by dou y ಏನು ಬಂದಿದೆ ನನಗೆ, minus sin y into sin h x. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗಿ ನನಗೆ I ಇಂಟು sin y ಇಂಟು sin h x ಬರುತ್ತೆ. ನಾವು ಈಗ ಏನು ಮಾಡಿರಿ, ರಿಪ್ಲೇಸ್ ಎಕ್ಸ್ ಬೈ ಝೆಡ್ ಆ್ಯಂಡ್ ಪುಟ್ ವೈ ಈಸ್ ಈಕ್ವಲ್ ಟು 0, ವಿ ವಿಲ್ ಗೆಟ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಸೊ ಕಾಸ್ ವೈ ಇರೋದೇನಾಗುತ್ತೆ, ಕಾಸ್ 0 ಇಂಟು ಕಾಸ್ ಹೆಚ್ ಎಕ್ಸ್ ಇರೋದು ಕಾಸ್ ಹೆಚ್ ಝೆಡ್ ಪ್ಲಸ್ ಐ ಇಂಟು ಸೈನ್ ವೈ ವಿಲ್ ಬಿ ಸೈನ್ 0 ಇಂಟು ಸೈನ್ ಹೆಚ್ ಝೆಡ್. ಸೊ ಇಲ್ಲಿ ನನಗೆ ಕಾಸ್ 0 ವ್ಯಾಲ್ಯೂ ಏನಾಗುತ್ತೆ 1 ಆ್ಯಂಡ್ ದ ವ್ಯಾಲ್ಯೂ ಆಫ್ ಸೈನ್ 0 ಈಸ್ 0. ಹಾಗಾಗಿ ನನಗೇನಾಗುತ್ತೆ, ಈ ಟರ್ಮ್ ಫುಲ್ಲು 0 ಆಗಿ ಕಾಸ್ ಹೆಚ್ ಝೆಡ್ ಇಂಟು 1 ಏನಾಗುತ್ತೆ ನನಗೆ, ಫೈನಲ್ ಆಗಿ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾಸ್ ಹೆಚ್ ಝೆಡ್ ಬರುತ್ತೆ. ಸೊ ಈಗ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕಾಸ್ ಹೆಚ್ ಝೆಡ್ ಪ್ಲಸ್ ಇದು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟನ್ನು ನಾನು ಐ ಇಂಟು ಸಿ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಹೆಚ್ ಝೆಡ್ ಈಸ್ ಸೈನ್ ಹೆಚ್ ಝೆಡ್ ಪ್ಲಸ್ ಐ ಇಂಟು ಸಿ. ಇಲ್ಲಿ ನಾನು ಸೈನ್ ಹೆಚ್ ಝೆಡ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಪವರ್ ಝೆಡ್ ಮೈನಸ್ ಇ ಪವರ್ ಆಫ್ ಮೈನಸ್ ಝೆಡ್ ಡಿವೈಡೆಡ್ ಬೈ 2. ಸೊ ದಟ್ ಈಸ್ ಯೂಸಿಂಗ್ ಯುವರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ ಸಾರಿ, ಹೈಪರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ಸೈನ್ ಹೆಚ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2. ಇನ್ ದ ಸೇಮ್ ವೇ ಸೈನ್ ಹೆಚ್ ಝೆಡ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಪವರ್ ಝೆಡ್ ಮೈನಸ್ ಇ ಪವರ್ ಮೈನಸ್ ಝೆಡ್ ಡಿವೈಡೆಡ್ ಬೈ 2 ಪ್ಲಸ್ ಐ ಇಂಟು ಸಿ. ಈಗ ಝೆಡ್ಡನ್ನು ಏನು ಮಾಡ್ತೀನಿ, ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ಇಟ್ ಬೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಅವಾಗ ಏನಾಗುತ್ತೆ, ಇ ಪವರ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಮೈನಸ್ ಇ ಪವರ್ ಆಫ್ ಮೈನಸ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಡಿವೈಡೆಡ್ ಬೈ 2 ಪ್ಲಸ್ ಐ ಇಂಟು ಸಿ. ಈಗ ನಾವು ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್, ಇ ಪವರ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಪವರ್ ಆಫ್ ಎಕ್ಸ್ ಇಂಟು ಇ ಪವರ್ ಆಫ್ ಐ ಇಂಟು ವೈ ಮೈನಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಆಫ್ ಮೈನಸ್ ಐ ಇಂಟು ವೈ ಡಿವೈಡೆಡ್ ಬೈ 2 ಪ್ಲಸ್ ಐ ಇಂಟು ಸಿ. ಈಗ ಏನು ಮಾಡ್ತೀನಿ, ನಾನು ಇ ಪವರ್ ಎಕ್ಸನ್ನ ಹಾಗೆ ಇಟ್ಕೊಂಡು ಇಲ್ಲಿ 1/2ನ ಕಾನ್ಸ್ಟೆಂಟ್ ಹೊರಗಡೆ ತೆಗೆದು ಇ ಪವರ್ ಎಕ್ಸನ್ನ ಹಾಗೆ ಇಟ್ಕೊಂಡು ಇ ಪವರ್ ಆಫ್ ಐ ಇಂಟು ವೈ ಕ್ಯಾನ್ ಬಿ ರಿಟರ್ನ್ ಆಸ್, ಸೊ ಇ ಪವರ್ ಆಫ್ ಐ ಟೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ. ಸೊ ಆ ಪ್ರಾಪರ್ಟಿನ ಯೂಸ್ ಮಾಡಿದರೆ ಇ ಪವರ್ ಆಫ್ ಐ ಇಂಟು ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ವೈ ಪ್ಲಸ್ ಐ ಸೈನ್ ವೈ ಮೈನಸ್ ಅಗೇನ್ ಇ ಪವರ್ ಆಫ್ ಮೈನಸ್ ಎಕ್ಸನ್ನು ಹಾಗೆ ಇಟ್ಕೊಂಡು ಇ ಪವರ್ ಆಫ್ ಮೈನಸ್ ಐ ಇಂಟು ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ವೈ ಮೈನಸ್ ಐ ಸೈನ್ ವೈ ಪ್ಲಸ್ ಐ ಇಂಟು ಸಿ. ಈಗ ಹಾಫ್ ಇಂಟು ಇ ಪವರ್ ಎಕ್ಸನ್ನು ನಾನು ಮತ್ತು ಇ ಪವರ್ ಮೈನಸ್ ಎಕ್ಸನ್ನು ಎರಡು ಕಡೆ ಮಲ್ಟಿಪ್ಲೈ ಮಾಡಿ ಇಮ್ಯಾಜಿನರಿ ಟರ್ಮ್ಸ್ ಇರೋದನ್ನೆಲ್ಲ ಒಂದು ಕಡೆ ರಿಅರೇಂಜ್ ಮಾಡಿ ಬರ್ಕೊಂಡ್ರೆ ಅಲ್ಗೆಟ್ ಹಾಫ್ ಇಂಟು ಇ ಪವರ್ ಎಫ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ಇ ಪವರ್ ಆಫ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಇಂಟು ಸೈನ್. ಇಲ್ಲಿ ನಾನು ಇಮ್ಯಾಜಿನರಿ ಪಾರ್ಟು ಮತ್ತು ಇಮ್ಯಾಜಿನರಿ ಟರ್ಮ್ಸು ಮತ್ತು ರಿಯಲ್ ಟರ್ಮ್ಸನ್ನು ರಿಅರೇಂಜ್ ಮಾಡಿ ಸಪ್ರೇಟಾಗಿ ಬರ್ದಿರೋದು. ಓಕೆ, ಇಂಟು ಇಲ್ಲೂ ಕಾಸ್ ವೈ ಇದೆ, ಇಲ್ಲೂ ಕಾಸ್ ವೈ ಇದೆ. ಸೊ ಹಾಫ್ ಕಾಸ್ ವೈನ ಕಾಮನ್ ತೆಗೆದ್ರೆ ಹಾಫ್ ಕಾಸ್ ವೈ ಇಂಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಐ ಇಂಟು ಅಗೇನ್ ಇಲ್ಲೂ ಸೈನ್ ವೈ ಇದೆ, ಇಲ್ಲೂ ಸೈನ್ ವೈ ಇದೆ, 1/2 ಇಂಟು ಸೈನ್ ವೈನ ಕಾಮನ್ ತೆಗೆದ್ರೆ ಇ ಪವರ್ ಎಫ್ ಎಕ್ಸ್ ಪ್ಲಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಇಲ್ಲಿ ನಾನು ಐನ ಕಾಮನ್ ತೆಗೆದಿರೋದ್ರಿಂದ ಸಿ ಉಳಿಯುತ್ತೆ, ವಿಚ್ ಈಸ್ ಈಕ್ವಲ್ ಟು, ಈಗ ನಾನು ಕಾಸ್ ವೈನ ಹಾಗೆ ಇಟ್ಕೊಂಡು ಇ ಪವರ್ ಆಫ್ ಎಕ್ಸ್ ಮೈನಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಬೈ 2 ಪ್ಲಸ್ ಐ ಇಂಟು ಸೈನ್ ವೈ ಹಾಗೆ ಇಟ್ಕೊಂಡು ಇ ಪವರ್ ಆಫ್ ಎಕ್ಸ್ ಪ್ಲಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಬೈ 2 ಪ್ಲಸ್ ಸಿ ಅಂತ ಬರೆದ್ರೆ, ಸೊ ಇಲ್ಲಿ ಕಾಸ್ ವೈ ಹಾಗೆ ಇಟ್ಕೊಂಡು ಅಗೇನ್ ಇ ಪವರ್ ಆಫ್ ಎಕ್ಸ್ ಮೈನಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಬೈ 2
ಇಲ್ಲಿ e power of x minus e power of minus x by 2 can be written as sin hx plus I into sin y ನ ಹಾಗೆ ಇಟ್ಕೊಂಡು e power of x plus e power of minus x by 2 can be written as cos hx plus c. ಸೊ ಇಲ್ಲಿ ನನಗೆ ಇದು u ಪಾರ್ಟು, ಸೊ ಇದು ಇಮ್ಯಾಜಿನರಿ ಪಾರ್ಟ್ ಏನಿದೆ ಅದು ವಿ ಪಾರ್ಟು. ಸೊ ವೆರಿಫಿಕೇಷನಿಗೋಸ್ಕರ ಏನು ಮಾಡ್ಬೋದು ಅಂತಂದರೆ, ನಮಗೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ನನಗೇನು ಕೊಟ್ಟಿದ್ದಾರೆ, u is equal to sin hx into cos y. ಸೊ ಇಲ್ಲೂ ನನಗೆ ಸಾಲ್ವ್ ಮಾಡಿದಾಗ ಫೈನಲ್ ಆಗಿ ರಿಯಲ್ ಪಾರ್ಟು cos y into sin hx, ದಟ್ ಈಸ್ ನಥಿಂಗ್ ಬಟ್ sin hx into cos y. ಸೊ ಬಂದಿದೆ. ಸೊ ಅವಾಗ ಏನಾಗುತ್ತೆ, ಪ್ರಾಬ್ಲಮ್ಮು ಸೊಲ್ಯೂಷನ್ ಏನು ಬಂದಿರೋದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೊ ಈಗ ಇಮ್ಯಾಜಿನರಿ ಪಾರ್ಟ್ ಏನು ಬಂತು, sin y into cos hx plus c, ದಟ್ ಈಸ್ ಅವರ್ ರಿಕ್ವೈರ್ಡ್ ಹಾರ್ಮೋನಿಕ್ ಕಾಂಜುಗೇಟ್. ಓಕೆ, ಸೊ ಇಲ್ಲಿ ನಾನು 3rd one ಆ್ಯಂಡ್ 4th one ಪ್ರಾಬ್ಲಮ್ಸ್ 2 ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಇದನ್ನು ಸಾಲ್ವ್ ಮಾಡಿ ಸಪೋಸ್ ಬಂದಿಲ್ಲ ಅಂದರೆ ಡೂ ಲೆಟ್ ಮಿ ನೋ. ಓಕೆ, ಥ್ಯಾಂಕ್ ಯು.